ನಿರುದ್ಯೋಗಿ ಯುವಕರ ವಿರೋಧಿ ಸರ್ಕಾರ ಮತ್ತು ವಿದ್ಯಾರ್ಥಿ ಯುವಜನರ ವಿರೋಧಿ ಸರ್ಕಾರ ಆಗಿದೆ. ಸರ್ಕಾರ ಹೇಳಿತ್ತು, ನಮ್ಮ ಸರ್ಕಾರ ರಚನೆಯಾಗಿ 1 ವರ್ಷದಲ್ಲಿ ಇರ್ತಕ್ಕಂಥ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಸರ್ಕಾರ ಹೇಳಿತ್ತು. ಈಗ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿದೆ. ಇವರು ಹೇಳ್ತಾರೆ, ಸಿದ್ದರಾಮಯ್ಯ ಅವರು, ನಾವು 40,000 ಹುದ್ದೆಗಳನ್ನು ಭರ್ತಿ ಮಾಡಿದ್ದೀವಿ ಅಂತ. 40,000 ಹುದ್ದೆಗಳನ್ನು ಯಾವ್ಯಾವ ಹುದ್ದೆಗಳನ್ನು ಭರ್ತಿ ಮಾಡಿದಿರಿ ಸ್ವಲ್ಪ ವಿವರ ಕೊಡಿ, ಲೆಕ್ಕ ಕೊಡಿ. ಸುಮ್ಮನೆ ಸುಳ್ಳು ಹೇಳದೆ ಈ ಸರ್ಕಾರದ ಜಾಯಮಾನ ಆಗಿದೆ. ಎಲ್ಲಿ ಕೊಟ್ಟಿದ್ದೀರ 40,000 ಹುದ್ದೆ? ಡಿಪಾರ್ಟ್ಮೆಂಟ್ ವೈಸ್ ಕೊಡಿ, ಇಲಾಖಾವಾರು ಡೀಟೇಲ್ಸ್ ಕೊಡಿ, ವಿವರ ಕೊಡಿ. 40,000 ಹುದ್ದೆಗಳನ್ನು ಎಲ್ಲಿ ಕೊಟ್ಟಿದ್ದೀರಾ ಅಂತ. ಈ ರೀತಿ ಯುವಕರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು ಈ ಸರ್ಕಾರದ ಒಂದು ಧೋರಣೆ ಏನಿದೆ, ಇದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ. ಇನ್ನು ಮೀಸಲಾತಿಗೆ ಸಂಬಂಧಪಟ್ಟಂತೆ, ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಛತ್ತೀಸ್ಗಢದಲ್ಲಿ 50%ಗಿಂತ ಹೆಚ್ಚು ಮೀಸಲಾತಿ ಇದೆ. ಜಾರ್ಖಂಡಲ್ಲಿ 50%ಗಿಂತ ಹೆಚ್ಚು ಮೀಸಲಾತಿಯನ್ನು ಕೊಟ್ಟು ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದಾರೆ. ಮತ್ತು ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟನ್ನು ಆಧರಿಸಿ ತೆಲಂಗಾಣದಲ್ಲಿ ಅಪಾಯಿಂಟ್ಮೆಂಟ್ಸನ್ನು ಕೂಡ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾಕೆ 56%ಗೆ ನಾವು ನೇಮಕಾತಿ ಮಾಡ್ತೀವಿ ಅಂತ ಹೇಳಿ ಇಷ್ಟು ವರ್ಷ ಎಲ್ಲ SC ST ವಿದ್ಯಾರ್ಥಿಗಳಿಗೆ, SC ST ಯುವಕರಿಗೆ ಆಸೆಯನ್ನು ತೋರಿಸಿ ಈಗ 50%ಗೆ ನೇಮಕ ಮಾಡ್ತೀವಿ ಅಂತ ಹೇಳಿದಿರಲ್ಲ, ಇದು SC STಗಳಿಗೆ ಮಾಡ್ತಕ್ಕಂಥ ಘೋರ ಅನ್ಯಾಯ ಅಲ್ವಾ? ವಿಶೇಷವಾಗಿ ನಾನು ST ಸಮುದಾಯದ ಎಲ್ಲ ಶಾಸಕರಲ್ಲಿ ಕೇಳೋದಕ್ಕೆ ಬಯಸ್ತೇನೆ. ನಮ್ಮ ಶಾಸಕರು ಯಾರಿದ್ದಾರೆ ST ಎಷ್ಟು 7 ಸೀಟ್, 7 ಅಲ್ಲ MLAಗಳು 15 ಜನ MLAಗಳು ಕಾಂಗ್ರೆಸ್ನವರೇ ಅಷ್ಟು ಜನ ಗೆದ್ದಿದ್ದು. 3%ಇಂದ 7%ಗೆ ರಿಸರ್ವೇಷನನ್ನು ಹೆಚ್ಚು ಮಾಡಿದರು ಬೊಮ್ಮಾಯಿಯವರು. ನೀವು ಅದನ್ನೇ ಮುಂದುವರಿಸಿದ್ರಿ. ಎಲ್ಲಿ ಜಾಬ್ ಫಿಲಪ್ ಮಾಡಿದ್ರಿ 7%ನ ಆಧರಿಸಿ? ಏನು ಮಾಡ್ತಾರೆ, ST ರಿಸರ್ವೇಷನ್ನಿಂದ ಆಯ್ಕೆಯಾಗಿ ಬಂದಿರತಕ್ಕಂಥ ಎಲ್ಲ 15 ಜನ ಶಾಸಕರು ಏನು ಮಾಡ್ತಾರೆ? ಉತ್ತರ ಕೊಡಿ ಸಮಾಜಕ್ಕೆ. ಇನ್ನು 3ನೇ ಸಂಗತಿಯನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. ಕೋರ್ಟ್ನಲ್ಲಿ ಸರಿಯಾಗಿ ಆರ್ಗ್ಯುಮೆಂಟೇ ಮಾಡಲಿಲ್ಲ ಈ ಸರ್ಕಾರ. 50%ಗೆ ನಾವು ರಿಸರ್ವೇಷನ್ ಮಾಡ್ತೀವಿ, 56%ಗೆ ರಿಸರ್ವೇಷನ್ಗೆ ನಾವು ಜಾಬನ್ನು ಫಿಲಪ್ ಮಾಡ್ತೀವಿ. ಕೋರ್ಟ್ನಲ್ಲಿ ಸರಿಯಾಗಿ ವಾದವನ್ನೇ ಮಂಡಿಸಲಿಲ್ಲ. ಹಾಗಾಗಿ ಇದು SC STಗಳಿಗೆ ಅನ್ಯಾಯವನ್ನು ಮಾಡಿದೆ. ಇನ್ನು SC STಗಳಿಗೆ ಅನ್ಯಾಯ ಮಾಡಿರೋ ಸಂಗತಿ ಅಂತ ಹೇಳಿದ್ರೆ, ಗ್ಯಾರಂಟಿನಲ್ಲಿ 39,000 ಕೋಟಿ ಏನಿದೆ ಅದನ್ನು ಗ್ಯಾರಂಟಿಗೆ ಉಪಯೋಗಿಸಿರೋದು SC STಗಳ ಹಣನ. ಇದು SC STಗಳಿಗೆ ಅನ್ಯಾಯ ಮಾಡಿರೋದಲ್ವಾ ಈ ಸರ್ಕಾರ? ಇನ್ನು OBCಗಳಿಗೆ, ಇದು ಬರೀ SC STಗಳಿಗೆ ಅಷ್ಟೇ ಅನ್ಯಾಯ ಮಾಡಲಿಲ್ಲ, OBCಗಳಿಗೂ ಕೂಡ ಮಹಾ ಅನ್ಯಾಯ ಮಾಡಿದೆ. ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ಭಕ್ತ ವತ್ಸಲಂ ರಿಪೋರ್ಟನ್ನು ಈ ಸರ್ಕಾರ ಜಾರಿಗೊಳಿಸಲಿಲ್ಲ. ಯಾಕೆ ಜಾರಿಗೊಳಿಸಲಿಲ್ಲ ಅನ್ನೋದನ್ನು ನಾನು ಕೇಳೋದಕ್ಕೆ ಬಯಸ್ತೇನೆ. ಮತ್ತು ಈ ಸಾರಿಯ ಬಜೆಟ್ನಲ್ಲಿ OBC ಅವರಿಗೆ 5,000 ಕೋಟಿ ರೂಪಾಯಿಯನ್ನು ತೆಗೆದಿಡಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ. ಯಾಕೆ ಅಂತ ಹೇಳಿದರೆ, ನೀವು ಕಳೆದ ಸರಿ ಯಾವುದೇ ನಿಗಮಗಳಿಗೆ ಹಣ ಕೊಟ್ಟಿಲ್ಲ. OBC ಸಮುದಾಯದಲ್ಲಿ ಯಾರು ಬಡವರಿದ್ದಾರೆ ಅವರಿಗೆ ಶಿಕ್ಷಣ ಇರ್ತಕ್ಕಂಥದ್ದಿರ್ಬೋದು, ಉದ್ಯೋಗ ಇರ್ತಕ್ಕಂಥದ್ದಿರ್ಬೋದು, ಅಥವಾ ಆ ಸಮುದಾಯಗಳ ವಿಕಾಸ ಇರ್ತಕ್ಕಂಥದ್ದಿರ್ಬೋದು, ಆ ಹಿನ್ನೆಲೆಯಲ್ಲಿ 5,000 ಕೋಟಿ ರೂಪಾಯಿಯನ್ನು ಬಜೆಟ್ ಒಳಗಡೆ ತೆಗೆದಿಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಈ ಹಿನ್ನೆಲೆಯಲ್ಲಿ ಇನ್ನು ಗ್ಯಾರಂಟಿ ವಿಷಯಕ್ಕೆ ಸಂಬಂಧಪಟ್ಟಂತೆ, ಗ್ಯಾರಂಟಿ ವಿಷಯ ಏನು, ನಿನ್ನೆ ಎಲ್ಲ TVಗಳಲ್ಲಿ ನಾನು ನೋಡ್ತಾ ಇದ್ದೆ. ಗಿವ್ ಇಟ್ ಅಪ್ ಅನ್ನು ತರ್ತೀವಿ ಅಂಥೇಳಿ. ಅಂದರೆ ಯಾರು ಆರ್ಥಿಕವಾಗಿ ಸಬಲರಿದ್ದಾರೆ ಅಂತಹ ಮಹಿಳೆಯರಿಗೆ ನಾವು 2,000 ರೂಪಾಯಿ ಹಾಕೋದಿಲ್ಲ, ಉಚಿತವಾಗಿ ಕರೆಂಟನ್ನು ಕೊಡೋದಿಲ್ಲ, ಉಚಿತವಾಗಿ ಬಸ್ ಪಾಸನ್ನು ಕೊಡೋದಿಲ್ಲ ಅಂತ. ನೀವು ಕಾಕಾ ಪಾಟೀಲ್ರೇ ನಿಮಗೂ ಫ್ರೀ, ಮಾದೇವಪ್ಪರೇ ನಿಮಗೂ ಫ್ರೀ, DK ಶಿವಕುಮಾರ್ ಅವರೇ ನಿಮಗೂ ಫ್ರೀ ಅಂತ ಯಾಕೆ ಘೋಷಣೆ ಹಾಕ್ಸಿದ್ರಿ? ಯಾಕೆ ಪ್ರಿಯಾಂಕಾ ವಾಡ್ರಾ ಅವರು ಬಂದ್ಬಿಟ್ಟು ಎಲ್ಲ ಪೋಸ್ಟರ್ ರಿಲೀಸ್ ಮಾಡಿದರು?
ಎಲ್ಲರಿಗೂ ಫ್ರೀ, ನೀವೆಷ್ಟೇ ಶ್ರೀಮಂತರಿದ್ರೂ ಫ್ರೀ. ಹಾಗಾಗಿ ಈ ಸರ್ಕಾರ ಇವಾಗ ದುಡ್ಡು ಖಜಾನೆ ಖಾಲಿಯಾಗಿದೆ. ಆದ್ದರಿಂದ ಈಗ ಗ್ಯಾರಂಟಿಯನ್ನು ನಿಲ್ಲಿಸುವಂಥ ಹುನ್ನಾರವನ್ನು ಈ ಸರ್ಕಾರ ಮಾಡ್ತಾ ಇದೆಯಾ? ಅರ್ಧಕ್ಕರ್ಧ ಗ್ಯಾರಂಟಿಗಳನ್ನು ನಿಲ್ಲಿಸುವಂಥ ಹುನ್ನಾರವನ್ನು ಮಾಡ್ತಾ ಇದೆಯಾ? ಯಾಕೆ ಅಂದರೆ ಈಗ ಆಲ್ರೆಡಿ ತೆಲಂಗಾಣದಲ್ಲಿ ಗ್ಯಾರಂಟಿಗಳನ್ನು ನಿಲ್ಲಿಸಿದ್ದಾರೆ, ಹಿಮಾಚಲ್ ಪ್ರದೇಶದಲ್ಲಿ ಅರ್ಧಂಬರ್ಧ ಗ್ಯಾರಂಟಿಗಳನ್ನು ನಿಲ್ಲಿಸಿದ್ದಾರೆ. ಈಗ ನೆಕ್ಸ್ಟ್ ಸರದಿ ಕರ್ನಾಟಕದ್ದು ಅರ್ಧಂಬರ್ಧ ಗ್ಯಾರಂಟಿಗಳನ್ನು ನಿಲ್ಲಿಸುವಂಥ ಹುನ್ನಾರನ ಇದು? ಆಲ್ರೆಡಿ ಚರ್ಚೆ ಮಾಡ್ತಾ ಇದ್ದೀರಾ ನೀವು. ಎಲ್ಲರಿಗೂ ಬಸ್ ಫ್ರೀ ಮಾಡೋದು ಬೇಡ, ದುಡ್ಡಿರ್ತಕ್ಕಂಥವ್ರು ದುಡ್ಡು ಕೊಟ್ಟು ಬಸ್ ಹತ್ತಲಿ, ಎಲ್ಲ ಮಹಿಳೆಯರಿಗೂ 2,000 ರೂಪಾಯಿ ಹಾಕೋದು ಬೇಡ, ದುಡ್ಡಿರ್ತಕ್ಕಂಥವ್ರಿಗೆ ನಾವು 2,000 ರೂಪಾಯಿ ಹಾಕಲ್ಲ ಅಂತ ಹೇಳೋಣ, ಯಾರು ಬಡವರಿದ್ದಾರೋ ಅವ್ರಿಗೆ ನಾವು ಕೊಡೋಣ ಅಂತ ಹೇಳ್ತಾ ಇದ್ದೀರಿ. ಮತ್ತು ಮುಂಚೆ ಯಾಕೆ ಹೇಳಿದ್ರಿ? ಕಾಕಾ ಪಾಟೀಲ್ರೆ ನಿಮಗೂ ಫ್ರೀ, ಮಾದೇವಪ್ಪರೇ ನಿಮಗೂ ಫ್ರೀ, ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಹಿಂಗೆ ಹೇಳಿದ್ರ? ಅಧಿಕಾರಕ್ಕೆ ಬಂದ ಮೇಲೆ ಆ ಹತ್ತಿದ ಏಣಿಯನ್ನು ಜಾಡಿಸಿ ಹೊಡಿತಾ ಇದ್ದೀರಾ? ಅವರ ಭಾವನೆಗಳಿಗೆ ವಿರುದ್ಧವಾಗಿ ನಡ್ಕೊಳ್ತಿದ್ದೀರಾ? ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ಈ ಸರ್ಕಾರ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನಿರುದ್ಯೋಗಿ ಯುವಕರ ವಿರೋಧಿ ಸರ್ಕಾರ ಮತ್ತು ವಿದ್ಯಾರ್ಥಿ ಯುವಜನರ ವಿರೋಧಿ ಸರ್ಕಾರ ಆಗಿದೆ. ಸರ್ಕಾರ ಹೇಳಿತ್ತು, ನಮ್ಮ ಸರ್ಕಾರ ರಚನೆಯಾಗಿ 1 ವರ್ಷದಲ್ಲಿ ಇರ್ತಕ್ಕಂಥ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಸರ್ಕಾರ ಹೇಳಿತ್ತು. ಈಗ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿದೆ. ಇವರು ಹೇಳ್ತಾರೆ, ಸಿದ್ದರಾಮಯ್ಯ ಅವರು, ನಾವು 40,000 ಹುದ್ದೆಗಳನ್ನು ಭರ್ತಿ ಮಾಡಿದ್ದೀವಿ ಅಂತ. 40,000 ಹುದ್ದೆಗಳನ್ನು ಯಾವ್ಯಾವ ಹುದ್ದೆಗಳನ್ನು ಭರ್ತಿ ಮಾಡಿದಿರಿ? ಸ್ವಲ್ಪ ವಿವರ ಕೊಡಿ, ಲೆಕ್ಕ ಕೊಡಿ. ಸುಮ್ಮನೆ ಸುಳ್ಳು ಹೇಳದೆ ಈ ಸರ್ಕಾರದ ಜಾಯಮಾನ ಆಗಿದೆ. ಎಲ್ಲಿ ಕೊಟ್ಟಿದ್ದೀರ 40,000 ಹುದ್ದೆ? ಡಿಪಾರ್ಟ್ಮೆಂಟ್ ವೈಸ್ ಕೊಡಿ, ಇಲಾಖಾವಾರು ಡೀಟೇಲ್ಸ್ ಕೊಡಿ, ವಿವರ ಕೊಡಿ, 40,000 ಹುದ್ದೆಗಳನ್ನು ಎಲ್ಲಿ ಕೊಟ್ಟಿದ್ದೀರಾ ಅಂತ. ಈ ರೀತಿ ಯುವಕರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು ಈ ಸರ್ಕಾರದ ಒಂದು ಧೋರಣೆ ಏನಿದೆ, ಇದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ. ಇನ್ನು ಮೀಸಲಾತಿಗೆ ಸಂಬಂಧಪಟ್ಟಂತೆ, ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಛತ್ತೀಸ್ಗಢದಲ್ಲಿ 50%ಗಿಂತ ಹೆಚ್ಚು ಮೀಸಲಾತಿ ಇದೆ. ಜಾರ್ಖಂಡಲ್ಲಿ 50%ಗಿಂತ ಹೆಚ್ಚು ಮೀಸಲಾತಿಯನ್ನು ಕೊಟ್ಟು ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದಾರೆ. ಮತ್ತು ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟನ್ನು ಆಧರಿಸಿ ತೆಲಂಗಾಣದಲ್ಲಿ ಅಪಾಯಿಂಟ್ಮೆಂಟ್ಸನ್ನು ಕೂಡ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾಕೆ 56%ಗೆ ನಾವು ನೇಮಕಾತಿ ಮಾಡ್ತೀವಿ ಅಂತ ಹೇಳಿ ಇಷ್ಟು ವರ್ಷ ಎಲ್ಲ SC/ST ವಿದ್ಯಾರ್ಥಿಗಳಿಗೆ, SC/ST ಯುವಕರಿಗೆ ಆಸೆಯನ್ನು ತೋರಿಸಿ ಈಗ 50%ಗೆ ನೇಮಕ ಮಾಡ್ತೀವಿ ಅಂತ ಹೇಳಿದಿರಲ್ಲ, ಇದು SC/STಗಳಿಗೆ ಮಾಡ್ತಕ್ಕಂಥ ಘೋರ ಅನ್ಯಾಯ ಅಲ್ವಾ? ವಿಶೇಷವಾಗಿ ನಾನು ST ಸಮುದಾಯದ ಎಲ್ಲ ಶಾಸಕರಲ್ಲಿ ಕೇಳೋದಕ್ಕೆ ಬಯಸ್ತೇನೆ. ನಮ್ಮ ಶಾಸಕರು ಯಾರಿದ್ದಾರೆ ST ಎಷ್ಟು 7 ಸೀಟ್, 7 ಅಲ್ಲ MLAಗಳು 15 ಜನ MLAಗಳು ಕಾಂಗ್ರೆಸ್ನವರೇ ಅಷ್ಟು ಜನ ಗೆದ್ದಿದ್ದು. 3%ಇಂದ 7%ಗೆ ರಿಸರ್ವೇಷನನ್ನು ಹೆಚ್ಚು ಮಾಡಿದರು ಬೊಮ್ಮಾಯಿಯವರು. ನೀವು ಅದನ್ನೇ ಮುಂದುವರಿಸಿದ್ರಿ. ಎಲ್ಲಿ ಜಾಬ್ ಫಿಲಪ್ ಮಾಡಿದ್ರಿ? 7%ನ ಆಧರಿಸಿ ಏನು ಮಾಡ್ತಾರೆ? ST ರಿಸರ್ವೇಷನ್ನಿಂದ ಆಯ್ಕೆಯಾಗಿ ಬಂದಿರತಕ್ಕಂಥ ಎಲ್ಲ 15 ಜನ ಶಾಸಕರು ಏನು ಮಾಡ್ತಾರೆ? ಉತ್ತರ ಕೊಡಿ ಸಮಾಜಕ್ಕೆ. ಇನ್ನು 3ನೇ ಸಂಗತಿಯನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. ಕೋರ್ಟ್ನಲ್ಲಿ ಸರಿಯಾಗಿ ಆರ್ಗ್ಯುಮೆಂಟೇ ಮಾಡಲಿಲ್ಲ ಈ ಸರ್ಕಾರ. 50%ಗೆ ನಾವು ರಿಸರ್ವೇಷನ್ ಮಾಡ್ತೀವಿ, 56%ಗೆ ರಿಸರ್ವೇಷನ್ಗೆ ನಾವು ಜಾಬನ್ನು ಫಿಲಪ್ ಮಾಡ್ತೀವಿ. ಕೋರ್ಟ್ನಲ್ಲಿ ಸರಿಯಾಗಿ ವಾದವನ್ನೇ ಮಂಡಿಸಲಿಲ್ಲ. ಹಾಗಾಗಿ ಇದು SC/STಗಳಿಗೆ ಅನ್ಯಾಯವನ್ನು ಮಾಡಿದೆ. ಇನ್ನು SC/STಗಳಿಗೆ ಅನ್ಯಾಯ ಮಾಡಿರೋ ಸಂಗತಿ ಅಂತ ಹೇಳಿದರೆ, ಗ್ಯಾರಂಟಿನಲ್ಲಿ 39,000 ಕೋಟಿ ಏನಿದೆ ಅದನ್ನು ಗ್ಯಾರಂಟಿಗೆ ಉಪಯೋಗಿಸಿರೋದು SC/STಗಳ ಹಣನ. ಇದು SC/STಗಳಿಗೆ ಅನ್ಯಾಯ ಮಾಡಿರೋದಲ್ವಾ ಈ ಸರ್ಕಾರ? ಇನ್ನು OBCಗಳಿಗೆ, ಇದು ಬರೀ SC/STಗಳಿಗೆ ಅಷ್ಟೇ ಅನ್ಯಾಯ ಮಾಡಲಿಲ್ಲ, OBCಗಳಿಗೂ ಕೂಡ ಮಹಾ ಅನ್ಯಾಯ ಮಾಡಿದೆ. ಫಾರ್ ಎಕ್ಸಾಂಪಲ್ ಹೇಳ್ತೇನೆ,
ಭಕ್ತವತ್ಸಲಂ ರಿಪೋರ್ಟನ್ನು ಈ ಸರ್ಕಾರ ಜಾರಿಗೊಳಿಸಲಿಲ್ಲ. ಯಾಕೆ ಜಾರಿಗೊಳಿಸಲಿಲ್ಲ ಅನ್ನೋದನ್ನು ನಾನು ಕೇಳೋದಕ್ಕೆ ಬಯಸ್ತೇನೆ. ಮತ್ತು ಈ ಸಾರಿಯ ಬಜೆಟ್ನಲ್ಲಿ OBC ಅವರಿಗೆ 5,000 ಕೋಟಿ ರೂಪಾಯಿಯನ್ನು ತೆಗೆದಿಡಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ. ಯಾಕೆ ಅಂತ ಹೇಳಿದರೆ, ನೀವು ಕಳೆದ ಸರಿ ಯಾವುದೇ ನಿಗಮಗಳಿಗೆ ಹಣ ಕೊಟ್ಟಿಲ್ಲ. OBC ಸಮುದಾಯದಲ್ಲಿ ಯಾರು ಬಡವರಿದ್ದಾರೆ ಅವರಿಗೆ ಶಿಕ್ಷಣ ಇರ್ತಕ್ಕಂಥದ್ದಿರ್ಬೋದು, ಉದ್ಯೋಗ ಇರ್ತಕ್ಕಂಥದ್ದಿರ್ಬೋದು, ಅಥವಾ ಆ ಸಮುದಾಯಗಳ ವಿಕಾಸ ಇರ್ತಕ್ಕಂಥದ್ದಿರ್ಬೋದು. ಆ ಹಿನ್ನೆಲೆಯಲ್ಲಿ 5,000 ಕೋಟಿ ರೂಪಾಯಿಯನ್ನು ಬಜೆಟ್ ಒಳಗಡೆ ತೆಗೆದಿಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಈ ಹಿನ್ನೆಲೆಯಲ್ಲಿ ಇನ್ನು ಗ್ಯಾರಂಟಿ ವಿಷಯಕ್ಕೆ ಸಂಬಂಧಪಟ್ಟಂತೆ, ಗ್ಯಾರಂಟಿ ವಿಷಯ ಏನು, ನಿನ್ನೆ ಎಲ್ಲ ಟಿವಿಗಳಲ್ಲಿ ನಾನು ನೋಡ್ತಾ ಇದ್ದೆ. ಗಿವ್ ಇಟ್ ಅಪ್ ಅನ್ನು ತರ್ತೀವಿ ಅಂಥೇಳಿ. ಅಂದರೆ ಯಾರು ಆರ್ಥಿಕವಾಗಿ ಸಬಲರಿದ್ದಾರೆ ಅಂತಹ ಮಹಿಳೆಯರಿಗೆ ನಾವು 2,000 ರೂಪಾಯಿ ಹಾಕೋದಿಲ್ಲ, ಉಚಿತವಾಗಿ ಕರೆಂಟನ್ನು ಕೊಡೋದಿಲ್ಲ, ಉಚಿತವಾಗಿ ಬಸ್ ಪಾಸನ್ನು ಕೊಡೋದಿಲ್ಲ ಅಂತ. ನೀವು ಕಾಕಾ ಪಾಟೀಲ್ರೇ ನಿಮಗೂ ಫ್ರೀ, ಮಾದೇವಪ್ಪರೇ ನಿಮಗೂ ಫ್ರೀ, DK ಶಿವಕುಮಾರ್ ಅವರೇ ನಿಮಗೂ ಫ್ರೀ ಅಂತ ಯಾಕೆ ಘೋಷಣೆ ಹಾಕ್ಸಿದ್ರಿ? ಯಾಕೆ ಪ್ರಿಯಾಂಕಾ ವಾಡ್ರಾ ಅವರು ಬಂದ್ಬಿಟ್ಟು ಎಲ್ಲ ಪೋಸ್ಟರ್ ರಿಲೀಸ್ ಮಾಡಿದರು? ಎಲ್ಲರಿಗೂ ಫ್ರೀ, ನೀವೆಷ್ಟೇ ಶ್ರೀಮಂತರಿದ್ರೂ ಫ್ರೀ. ಹಾಗಾಗಿ ಈ ಸರ್ಕಾರ ಇವಾಗ ದುಡ್ಡು ಖಜಾನೆ ಖಾಲಿಯಾಗಿದೆ. ಆದ್ದರಿಂದ ಈಗ ಗ್ಯಾರಂಟಿಯನ್ನು ನಿಲ್ಲಿಸುವಂಥ ಹುನ್ನಾರವನ್ನು ಈ ಸರ್ಕಾರ ಮಾಡ್ತಾ ಇದೆಯಾ? ಅರ್ಧಕ್ಕರ್ಧ ಗ್ಯಾರಂಟಿಗಳನ್ನು ನಿಲ್ಲಿಸುವಂಥ ಹುನ್ನಾರವನ್ನು ಮಾಡ್ತಾ ಇದೆಯಾ? ಯಾಕೆ ಅಂದರೆ ಈಗ ಆಲ್ರೆಡಿ ತೆಲಂಗಾಣದಲ್ಲಿ ಗ್ಯಾರಂಟಿಗಳನ್ನು ನಿಲ್ಲಿಸಿದ್ದಾರೆ, ಹಿಮಾಚಲ್ ಪ್ರದೇಶದಲ್ಲಿ ಅರ್ಧಂಬರ್ಧ ಗ್ಯಾರಂಟಿಗಳನ್ನು ನಿಲ್ಲಿಸಿದ್ದಾರೆ. ಈಗ ನೆಕ್ಸ್ಟ್ ಸರದಿ ಕರ್ನಾಟಕದ್ದು ಅರ್ಧಂಬರ್ಧ ಗ್ಯಾರಂಟಿಗಳನ್ನು ನಿಲ್ಲಿಸುವಂಥ ಹುನ್ನಾರನ ಇದು? ಆಲ್ರೆಡಿ ಚರ್ಚೆ ಮಾಡ್ತಾ ಇದ್ದೀರಾ ನೀವು. ಎಲ್ಲರಿಗೂ ಬಸ್ ಫ್ರೀ ಮಾಡೋದು ಬೇಡ, ದುಡ್ಡಿರ್ತಕ್ಕಂಥವ್ರು ದುಡ್ಡು ಕೊಟ್ಟು ಬಸ್ ಹತ್ತಲಿ, ಎಲ್ಲ ಮಹಿಳೆಯರಿಗೂ 2,000 ರೂಪಾಯಿ ಹಾಕೋದು ಬೇಡ, ದುಡ್ಡಿರ್ತಕ್ಕಂಥವ್ರಿಗೆ ನಾವು 2,000 ರೂಪಾಯಿ ಹಾಕಲ್ಲ ಅಂತ ಹೇಳೋಣ. ಯಾರು ಬಡವರಿದ್ದಾರೋ ಅವ್ರಿಗೆ ನಾವು ಕೊಡೋಣ ಅಂತ ಹೇಳ್ತಾ ಇದ್ದೀರಿ. ಮತ್ತು ಮುಂಚೆ ಯಾಕೆ ಹೇಳಿದ್ರಿ? ಕಾಕಾ ಪಾಟೀಲ್ರೆ ನಿಮಗೂ ಫ್ರೀ, ಮಾದೇವಪ್ಪರೇ ನಿಮಗೂ ಫ್ರೀ. ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಹಿಂಗೆ ಹೇಳಿದ್ರ? ಅಧಿಕಾರಕ್ಕೆ ಬಂದ ಮೇಲೆ ಆ ಹತ್ತಿದ ಏಣಿಯನ್ನು ಜಾಡಿಸಿ ಹೊಡಿತಾ ಇದ್ದೀರಾ? ಅವರ ಭಾವನೆಗಳಿಗೆ ವಿರುದ್ಧವಾಗಿ ನಡ್ಕೊಳ್ತಿದ್ದೀರಾ? ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ಈ ಸರ್ಕಾರ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ.